ಅಲ್ಲ ಹಾಗೆ ನೋಡಿ ಇನ್ನೊಂದು ಸುವರ್ಣ ಅವಕಾಶ ನಮ್ಮ ಕುಬೇರ್ ಗೌಡ್ರ ಕಡೆಯಿಂದ. ಯಾವುದೇ ಆಟಗಾರರಾಗಿರಲಿ 10 ಅಂಕಗಳನ್ನ ಕಲೆ ಹಾಕಿದಂತ ತಂಡಕ್ಕೆ 1,000 ರು ನಗದು ಬಹುಮಾನವನ್ನ ಸೂಪರ್ 10 ಆದಂತ ಆಟಗಾರರಿಗೆ ನೀವೇ ಕಮೆಂಟ್ ಮಾಡ್ಕೊಳ್ಳಿ. 10 ಬಾರಿ ಸೋಲೋ ಕ್ಯಾಚ್ ಮಾಡಿರ್ತಾರೆ. ನಮ್ಮ ಟ್ಯಾಕಲ್ ಆದ್ರೂ ಕೂಡ 1,000, 10 ಟ್ಯಾಕಲ್ ಆದ್ರೂ ಕೂಡ ಒಬ್ಬರೇ ಆಟಗಾರರು 10 ಟ್ಯಾಕಲ್ ಮಾಡಬೇಕು, ಒಬ್ಬರೇ ಆಟಗಾರರು 10 ಅಂಕ ಪಡಿಬೇಕು. ಆದಂತ ಆಟಗಾರನೇ 1,000 ನಗದು ಬಹುಮಾನ. ಉತ್ತಮವಾಗಿ ಬಂದಿ ಮಾಡೋದ್ರಲ್ಲಿ ಯಶಸ್ವಿ ಆಗಲಿಲ್ಲ. 2 ಅಂಕಗಳ ಮುನ್ನಡೆಯಲ್ಲಿ ಮುದ್ದೇನಟ್ಟಿ ತಂಡ. ಈ ತಂಡದ ಆಟಗಾರರು ಎಲ್ಲರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಆಟಗಾರರಾಗಿರ್ತಾರೆ. ಬಹಳಷ್ಟು ಚಾಕಚಕ್ಯತೆ ಆಟವನ್ನು ಆಡ್ತಾ ಇರ್ತಾರೆ. ನೋಡಬೇಕಾಗಿದೆ. ಜೆಸ್ ನಂಬರ್ 10 ಕೋಆರ್ಡಿನೇಷನ್ ಕ್ಯಾಚ್ ಅಂತ ಹೇಳ್ಬೋದು. ಸೈನ್ ಹೋಲ್ಡ್. ಸತತವಾಗಿ 2 ದಿನಗಳಿಂದ ಯಾವುದೇ ರೀತಿಯ ತೊಂದರೆ ಇಲ್ಲದೆ ತೀರ್ಪುಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ತೀರ್ಪುಗಾರರು. ನಮ್ಮ ಹಾಗೆ ನಟೂರಲ್ಲಿ ನಾರಾಯಣ ಸಮಾನಂದ ಕಡೆಯಿಂದ ಯಾರು ಸೂಪರ್ ರೈಟ್ ಮಾಡ್ತಾರೆ ಅವರಿಗೆ 1,000 ರು ನಗದು ಬಹುಮಾನವನ್ನ ಈಗಾಗಲೇ ಘೋಷಣೆ ಮಾಡಿದರೆ. ನಟೂರಲ್ಲಿ ನಾರಾಯಣ ಸಮಾನ ಅವ್ರ ಕಡೆಯಿಂದ ಸೂಪರ್ ರೈಟ್ ಮಾಡಿದಂತ ಆಟಗಾರನೇ ಮೊದಲು ಯಾರು ಸೂಪರ್ ರೈಟ್ ಮಾಡ್ತಾರೆ ಅವ್ರಿಗೆ 1,000 ನಗದು ಬಹುಮಾನ ಈಗಾಗಲೇ ಘೋಷಣೆ ಆಗಿದೆ. ಭರತ್ ಮತ್ತೆ ರಾಜ್ಯ ತಂಡದ ಆಟಗಾರರು ಭರತ್ ರವರು ದಾಳಿಯಲ್ಲಿ. ಇವರು ಕೂಡ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದ ಆಟಗಾರ ಭರತ್. ನಮ್ಮ ಮಾಲೂರು ತಾಲೂಕಿನ ರಾಜನಹಳ್ಳಿ ತಂಡದ ರಾಜನಹಳ್ಳಿ ಗ್ರಾಮದ ಪ್ರತಿಭೆ. ಬಹಳಷ್ಟು ಅನುಭವವುಳ್ಳಂತ ಆಟಗಾರ. ತಮ್ಮ ತಂಡವನ್ನ ಯಾವ ಸಂದರ್ಭದಲ್ಲೂ ಕೂಡ ಗೆಲುವಿನತ್ತ ಕೊಂಡೊಯ್ಯುವ ಒಂದು ಚಾಕಚಕ್ಯ ಇರುವಂತಹ ಆಟಗಾರ ಭರತ್. ಸೇಫ್ ಆಗಿದೆ. ಈಗ ತಾನೇ 1 ಅಂಕವನ್ನು ಕಲೆಯಾಗಿರುವಂತ ಆಟಗಾರ ಸಬ್ ಜೂನಿಯರ್ ಇಂಡಿಯನ್ ಕ್ಯಾಂಪ್ನಲ್ಲಿ ಅಟೆಂಡ್ ಮಾಡಿರ್ತಾರೆ. ಅವರು ಹೊಡಿರಿ ಜೋರದ ಚಪ್ಪಾಳೆ. ಜಮಖಂಡಿ ಆಟಗಾರ. ಈ ಒಂದು ಮುದ್ದೇನಟ್ಟಿ ತಂಡದಲ್ಲಿ 3 ಜನ ಆಟಗಾರರು. ಒಬ್ಬರು ಖೇಲೋ ಇಂಡಿಯಾ ಹಾಗೆ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವುದು ಉಮೇಶ್ ಅವರು, ಸಂಗಮೇಶ್, ಅಜಿತ್ ಸವಾಸಿ. ಇವರೆಲ್ಲರೂ ಕೂಡ ರಾಜ್ಯ ತಂಡವನ್ನು ಕೂಡ ಪ್ರತಿನಿಧಿಸಿರುವ ಯುವ ಆಟಗಾರರಾಗಿ ಆಟವನ್ನು ಆಡ್ತಾ ಇರುವಂಥದ್ದು. ಅದ್ಭುತವಾದ ದಾಳಿ ಕೂಡ ಇದಾಗಿದೆ. ಅತ್ಯುತ್ತಮವಾದ ತೀರ್ಪು ಕೂಡ ಇದಾಗಿದೆ. ಈಗ ದಾಳಿ ಮಾಡಿದಂತಹ ಆಟಗಾರ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಕೂಡ ಪ್ರತಿನಿಧಿಸಿರುವ ಯುವ ಆಟಗಾರ. ಇದು ಮಿಸ್ಟೇಕ್ ಕೂಡ ಬರ್ತಾ ಇರುವಂಥದ್ದು. ಲೋಹಿತ್ ಅವರನ್ನ ಬಂಧಿಸುವ ಪ್ರಯತ್ನ ಕೂಡ ಆಗಿತ್ತು. ಆದ್ರೆ ವೇಗವಾಗಿ ಮಿಡ್ ಲೈನ್ ಬಸವರಾಜ್ ಅವರೇ, ಬೆಳಗ್ಗೆಯಿಂದ ಕೂಡ ಮ್ಯಾಚ್ ನೋಡ್ತಾ ಇದ್ದಾರೆ. ನಮ್ಮ ಪ್ರೇಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಪ್ರೇಕ್ಷಕರು ಬಹಳಷ್ಟು ಕುತೂಹಲದಿಂದ ಈ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಒಳ್ಳೆ ಒಂದು ರೂಲಿಂಗ್ ಸ್ಟೆಪ್ ಸ್ಕಿಲ್ ನ ಬಳಸ್ತಾ ಒಂದು ಅಂಕದ ಸೇರ್ಪಡೆ ಕೂಡ. ಇದು ರೀ ಕಬಡ್ಡಿ ಅಂದ್ರೆ ನಮ್ಮ ಪ್ರೇಕ್ಷಕರು ಚಳಿಯಿಂದ ಆಟವನ್ನ ಸವಿತಾ ಇದ್ದಾರೆ. ಊಟ ಸೌದಿದ್ದಾರೆ, ಬಟ್ ಈಗ ಆಟವನ್ನ ಸವಿತಾ ಇದ್ದಾರೆ. ನೋಡ್ಬೇಕು ಯಾವ ತಂಡಕ್ಕೆ ಅವರ ಒಂದು ಸಪೋರ್ಟ್ ಇದೆ ಅಂತ ನಾವು. 3 ಅಂಕಗಳನ್ನ ಕಲಾಗಿದ್ದಾರೆ. ಸೂಪರ್ ರೈಡ್ 3 ಅಂಕಗಳ ಕಲಾಕಿದ್ದಾರೆ. 1,000 ರೂಪಾಯಿ ನಮ್ಮ ಜೆಸ್ ನಂಬರ್ 8 ಬಂತು ನೋಡಿ. ಯಾರನ್ನ 1,000 ರೂಪಾಯಿ ಕೊಡ್ತೀನಿ ಅಂದರು. ಸೂಪರ್ ರೈಡ್ ಜೆಸ್ ನಂಬರ್ 8 1,000 ರೂಗಳನ್ನ ಕಲೆ ಹಾಕಿದಂತ ಆಟಗಾರ ಜೆಸ್ ನಂಬರ್ 8 ಲೋಹಿತ್ ರವರು. ಲೋಹಿತ್ 3 ಅಂಕಗಳನ್ನು ತಮ್ಮದಾಗಿಸಿಕೊಂಡು 1,000 ರು ನಗದು ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಅಣ್ಣ ಕಾಟನ್ ಕೋಡಿ ಅಣ್ಣ ಇಲ್ಲಿ ಇತ್ತಲ್ಲ. ಇಲ್ಲೇ ಇದೆ ಬಿಡಪ್ಪ, ತಗೋ. ನಟೂರಲ್ಲಿ ನಾರಾಯಣ ಸಮಾನ ಕಡೆಯಿಂದ
ಹೊಸ ಕಾಸು ಸ್ಕೋರ್ 5-7 ಪಂದ್ಯ ಸಾಗ್ತಾ ಇದೆ. ಮುತ್ತಿನಟ್ಟಿ ತಂಡದ ಪರವಾಗಿ 5-7 ಕೇವಲ 2 ಅಂಕದ ಅಂತರದಲ್ಲಿ ಮುತ್ತಿನಟ್ಟಿ ತಂಡ. ನಿಜಕ್ಕೂ ಇದು ರೋಚಕ ಪಂದ್ಯ ಕೂಡ ಆಗಿರುತ್ತೆ. ಎರಡು ಕೂಡ ಬಲಿಷ್ಠ ತಂಡಗಳು. ಯಾವ ತಂಡ ನಮ್ಮ ಕುಪ್ಪೂರು ಕಬಡ್ಡಿ ಉತ್ಸವ ಕಪ್ಪನ್ನ ಮುಡಿಗೇರಿಸುವಂತ ಕಾದು ನೋಡಬೇಕಾಗಿದೆ ಬಸವರಾಜ್ ಅವರೇ. ಇದೀಗ 4 ಡಿಫೆನ್ಸ್ ಮಧ್ಯೆ ಲೋಹಿತ್ ಕಳೆದ ಬಾರಿ ಸೂಪರ್ ರೈಡ್ ಅನ್ನ ಮಾಡಿದಂತಹ ಆಟಗಾರ ಈಗ ತಮ್ಮ ದಾಳಿಯಲ್ಲಿ ಬಹಳಷ್ಟು ವೇಗದ ಆಟಗಾರ ಕೂಡ ತಂಡದ ಪ್ರಮುಖ ಆಟಗಾರ. ನಿಜಕ್ಕೂ ಕೂಡ ಬಹಳಷ್ಟು ಉತ್ತಮವಾದ ಒಂದು ಫುಟ್ ವರ್ಕ್ ಅನ್ನ ಮಾಡ್ತಾ ಈಗಾಗಲೇ 1,000 ನಗದನ್ನ ನಮ್ಮ ಲೋಹಿತ್ ಅವರು ಪಡ್ಕೊಂಡಿದ್ದಾರೆ. ಮುಂದಿನ ದಾಳಿಯಲ್ಲಿ ನೋಡಬೇಕಾಗಿದೆ ಮತ್ತೊಂದು 1,000 ರೂಪಾಯಿನ ಪಡ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತೊಂದು 1,000 ರೂಪಾಯಿ ಕೊಡ್ಬೇಕಾದ್ರೆ ನೀನೇ ಕೊಡಬೇಕು. ಖಂಡಿತ ಕೊಡೋಣ ಬಿಡಿ ಬ್ರದರ್. ನಮ್ಮ ಕಬಡ್ಡಿಯನ್ನ ನಾವು ಬೆಳೆಸಬೇಕು, ಉಳಿಸ್ಬೇಕು. ವೇಟ್ ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಆಟಗಾರರೇ ದಯವಿಟ್ಟು ವಿವಾದಕ್ಕೆ ಅವಕಾಶ ಇರೋದಿಲ್ಲ. ವೆಂಕಟೇಶ್ ಹಿಂದೆ ಹೋಗಿ. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕು. ಪಾಯಿಂಟ್ ಗುಡ್ ಡಿಸಿಷನ್ ಇದಾಗಿದೆ. ಹಾಗೆ ಮತ್ತೊಂದು ಸೂಪರ್ ರೈಡ್ಗೆ ಮನೋಹರ್ ಕಡೆಯಿಂದ 500 ರೂಪಾಯಿ ನಗದು ಬಹುಮಾನ, ಮತ್ತೊಂದು ಬಹುಮಾನ ಕೂಡ ಇಲ್ಲಿ ಸಿಗ್ತಾ ಇದೆ. ಮುಖಾಂತರ ಬಲಿ ಹಾಕಿದ್ದಾರೆ. ನಮ್ಮ ಸುಬ್ಬಣ್ಣ ಅವ್ರು ಏನೋ ಟ್ಯಾಕ್ಟಿಸ್ ಯೂಸ್ ಮಾಡ್ತಾ ಇದ್ದಾರೆ ಹೊರಗಡೆ ಕೂತ್ಕೊಂಡೆ. ಸೀನಿಯರ್ ಕಬಡ್ಡಿ ಪ್ಲೇಯರ್ ಅವರು. ಹಾಗೆ ನಮ್ಮ ಅಶ್ವಥ್ ನಾರಾಯಣರವ್ರ ಕಡೆಯಿಂದ ಬೆಸ್ಟ್ ರೈಡರ್ಗೆ 500 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ಈಗಾಗಲೇ. ದಯವಿಟ್ಟು ಆಟಗಾರರೇ ಆಟವನ್ನು ಮಾತ್ರ ಆಡಿ. ಎಲ್ಲ ಆಟಗಾರರಿಗೆ ಒಂದು ರೆಸ್ಪೆಕ್ಟ್ ಅನ್ನು ಕೊಡಿ. ಅಂಕಣದಲ್ಲಿ ಬೇರೆ ಓಡಿಸಬೇಡ. ವೆಂಕಟೇಶ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಬಹಳಷ್ಟು ಒಳ್ಳೆಯ ಡಿಫೆಂಡರ್ ಕೂಡ ವೆಂಕಟೇಶ್ ಅವರು. ಅವರ ಒಂದು ಗಾಯಳಿನಿಂದ ಹೊರಗೆ, ಅಂಕಣದಿಂದ ಹೊರಕ್ಕೆ ತಿರುಗ್ತಾ ಇದ್ದಾರೆ. ಕುಪ್ಪೂರು ಗೋಪಾಲಪ್ಪ ಸ್ಕೋರ್ ಈ ರೀತಿ ಇದೆ. 9-6 3 ಅಂಕಗಳ ಮುನ್ನಡೆಯಲ್ಲಿ ಮುತ್ತನಟ್ಟಿ ತಂಡ. ಅದಕ್ಕೆ ಮತ್ತೊಮ್ಮೆ ಜರ್ಸಿ ನಂಬರ್ 10 ಆಟಗಾರ ರೀಚಿಂಗ್ ಫ್ರಮ್ ಔಟ್ ಸೈಡ್ ಅಂತ ತೀರ್ಪುಗಾರರಿಂದ ಒಳ್ಳೆಯ ಒಂದು ಘೋಷಣೆ ಕೂಡ ಸಿಗ್ತಾ ಇರುವಂಥದ್ದು. ಮುತ್ತಿನಟ್ಟಿ ತಂಡ ಬಲಿಷ್ಠ ತಂಡದ ವಿರುದ್ಧ ಪೈಪೋಟಿಯನ್ನು ಕೂಡ ನೀಡ್ತಾ ಇರುವಂಥದ್ದು. ಸೂಪರ್ ಟ್ಯಾಕಲ್ ಆನ್ ಆಗಿರುತ್ತೆ. ಒಂದು ಬದಿಯಲ್ಲಿ ಭರತ್, ಮತ್ತೊಂದು ಬದಿಯಲ್ಲಿ 11 ನಂಬರ್ ಆಟಗಾರ ಡಿಫೆನ್ಸ್ ಅನ್ನು ಕೂಡ ಬಹಳಷ್ಟು ಭದ್ರತೆಯನ್ನು ಪಡೆದುಕೊಂಡಿರುವಂಥದ್ದು. ನೋಡೋಣ, ಒಂದು ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾರ, ಅಂಕವನ್ನು ತೆಗೆದುಕೊಂಡು ಬರ್ತಾರ ಅಂತ ನೋಡ್ಬೇಕಾಗುತ್ತೆ. ಆದ್ರೆ ಸಮಯದ ಕಡೆ ಹೊತ್ತನ್ನು ಕೂಡ ನೀಡ್ತಾ, ಮಿಡ್ ಲೈನ್ ಸಮೀಪ ಸಮಯದ ಕಡೆ ಗಮನ ಕೊಡ್ತಾ ಸಮಯವನ್ನು ಕೂಡ ವ್ಯರ್ಥ ಮಾಡ್ತಾ ಇರುವಂಥದ್ದು. ನಿಧಾನಗತಿಯಲ್ಲಿ ಕೂಡ ಪಂದ್ಯವನ್ನ ಮುಂದುವರಿಸ್ತಾ. ಇದೀಗ ಜಸ್ಟ್ ನಂಬರ್ 9 ಆಟಗಾರ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವ ಯುವ ಆಟಗಾರ ಭರತ್ ದಾಳಿಯಲ್ಲಿ. ಅದರೊಂದಿಗೆ ಟ್ಯಾಕಲ್ನ ಪ್ರಯತ್ನ. ಇದೀಗ ಥರ್ಡ್ ರೈಡ್ನ ಒತ್ತಡ ತಂಡದ ಪ್ರಮುಖ ಆಟಗಾರ ಆಟಗಾರರಿಗೆ ತಮ್ಮ ದಾಳಿಯಲ್ಲಿ ನೋಡೋಣ ಯಾವ ರೀತಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾರೆ, ಅಂಕವನ್ನ ತರಬಲ್ಲ ಅಂತ ನೋಡ್ಬೇಕಾಗುತ್ತೆ. ಅದ್ಭುತವಾದ ಹಿಡಿತ, 3 ಜನನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಆಗಿತ್ತು, ಆದ್ರೆ ಡಿಫೆನ್ಸ್ ನಲ್ಲಿ ಕನ್ಫ್ಯೂಸ್ ಆಗಲಿಲ್ಲ. ಪ್ರಮುಖ ಆಟಗಾರನ ಅಂಕಣದ ಬಳಕೆ. ಸ್ಕೋರ್ ಯಾವ ರೀತಿ ಇದೆ? 10-9 ಕ್ಷಮೆ 8 10-8 2 ಅಂಕಗಳ ಮುನ್ನಡೆಯಲ್ಲಿ ಮುತ್ತನಟ್ಟಿ ತಂಡ 10-8.
10 ಎಂಟರಲ್ಲಿ ಪಂದ್ಯ ಕೇವಲ 2 ಅಂಕದ ಅಂತರ. 2 ಅಂಕಗಳು ಬಹಳಷ್ಟು ಹೆಚ್ಚಾಗಲ್ಲ ಅಂತರ. ಅದೀಗ ಹೇಮಂತ್ ಒಂದು ಎಂಟಿ ರೈಟ್ನೊಂದಿಗೆ ಇದರೊಂದಿಗೆ ಅರ್ಧ ವಿರಾಮದ ಮುಕ್ತಾಯ ಕೂಡ ಹಾಕ್ತಾ ಇರುವಂಥದ್ದು. ವಿರಾಮದ ಮುಕ್ತಾಯಕ್ಕೆ 10-8 2 ಅಂಕದ ಮುನ್ನಡೆಯಲ್ಲಿ ಮುದ್ದರೆಡ್ಡಿ ತಂಡ. ಗೆದ್ದಂತಹ ತಂಡಕ್ಕೆ ನಮ್ಮ ಮಂಜುಳಾ ವೆಂಕಟಸ್ವಾಮಿರವರ ಕಡೆಯಿಂದ, ಕೊಪ್ಪೂರು ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ವೆಂಕಟಸ್ವಾಮಣ್ಣನವರ ಕಡೆಯಿಂದ, ಹಾಗೆ ನಾಗರಾಜು ನಿಡಘಟ್ಟ, ಹಾಗೆ ಕೃಷ್ಣಪ್ಪ ಅಂಚಟ್ಟಳ್ಳಿ, ಚಲಪತಿ ಅಂಚಟ್ಟಳ್ಳಿ, ಇವರು 4 ಜನರು ಕೂಡ ಒಂದು ಪ್ಲಾನ್ ಅನ್ನು ಮಾಡಿ 5,000 ರು ನಗದು ಬಹುಮಾನವನ್ನು ಆಟಗಾರರಿಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಅವರಿಗೆ ಕ್ರೀಡಾಕೂಟದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ತೀರ್ಪುಗಾರರಾಗಿ ನಮ್ಮ ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ನಮ್ಮ ನಾರಾಯಣ ಸಮೀರ್ ಅವರು ಹಾಗೂ ಮಹೇಶ್ ಅಣ್ಣವರು ಹಾಗೂ ನಟೂರಲ್ಲಿ ನಾರಾಯಣ ಸ್ವಾಮಿ ಅವರ ಕಡೆಯಿಂದ ಸೂಪರ್ ರೈಡ್ಗೆ 1,000 ರು ನಗದು ಬಹುಮಾನವನ್ನು ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಅವರು ಕೂಡ ಕ್ರೀಡಾಕೂಟದ ಪರವಾಗಿ ಅಭಿನಂದನೆಗಳು. ಅದೀಗ ದಾಳಿಯಲ್ಲಿ ಜೆಸ್ ನಂಬರ್ 3ರ ಆಟಗಾರ ಹೈಬರ್ ಡಿಫೆನ್ಸ್ ಒಂದು ಸಾಲ ಆಫ್ ಆಗಿರುತ್ತೆ. ಅಷ್ಟು ವೇಗವಾಗಿ ತಮ್ಮ ದಾಳಿಯನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು ತಮ್ಮ ರೈಟ್ ರೈಡರ್ ಆಗಿ ಆಟವನ್ನು ಆಡ್ತಾ ಇರುವಂಥದ್ದು. ಯಾವುದೇ ಅಂಕವಿಲ್ಲ, ಒಂದು ಎಂಟಿ ರೈಡ್ನೊಂದಿಗೆ ತಮ್ಮ ತಂಡಕ್ಕೆ ಸೇರ್ಪಡೆರುವಂಥ ಮುತ್ತಿನಟ್ಟಿ ತಂಡದ ಆಟಗಾರರು. 4ರ ಡಿಫೆನ್ಸ್ ಮತ್ತೊಮ್ಮೆ ಹೇಮಂತ್ ದಾಳಿಯಲ್ಲಿ. ಹೇಮಂತ್ ಜೆಸ್ ನಂಬರ್ 26 ಗೋಪಾಲಪ್ಪ ಬಾಯ್ಸ್ ತಂಡದ ಪರವಾಗಿ ಈಗ ತಮ್ಮ ರೈಡಿಂಗ್ ನಲ್ಲಿ 10-9 1 ಅಂಕದ ಮುನ್ನಡೆಯಲ್ಲಿ ಮುತ್ತನಟ್ಟಿ ತಂಡ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. 5 ಥರ್ಡ್ ರೈಡ್ ನ ಒತ್ತಡ. ಖಾಲಿ ಕೈಯಲ್ಲಿ ವಾಪಸ್ ಆಗೋ ಹಾಗಿಲ್ಲ, ಅಂಕವನ್ನು ತರಲೇಬೇಕು. ಹಾಗಾಗಿ ನೋಡೋಣ ಯಾವ ರೀತಿ ಒಂದು ಕನ್ಫ್ಯೂಸ್ ಅನ್ನು ಮಾಡ್ತಾರೆ. ಹೈಬರ್ ಡಿಫೆನ್ಸ್ ಮತ್ತೆ ಅದ್ಭುತವಾದ ಜಿಗಿಯೋ ಪ್ರಯತ್ನ, ಆದ್ರೆ ಟ್ಯಾಕಲ್ ನ ಯಶಸ್ವಿ ಇದರೊಂದಿಗೆ ಸಮ 10-10ರಲ್ಲಿ ಸಮ. ಅದೀಗ ಲೋಹಿತ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಕೂಡ ಹಾನ್ ಆಗಿದೆ. ದಾಳಿಯಲ್ಲಿ ಲೋಹಿತ್ ರೈಡಿಂಗ್ ನ ಪ್ರದರ್ಶನದಲ್ಲಿ ಸೂಪರ್ ಟ್ಯಾಕಲ್, ರೋಹಿತ್ ಅನ್ನ ಬಂಧಿಸುವ ಪ್ರಯತ್ನ. ದಯವಿಟ್ಟು ತೀರ್ಪನ್ನ ಕೊಡ್ತಾರೆ, ಯಾರು ಕೂಡ ಕನ್ಫ್ಯೂಸ್ ಆಗೋದು ಬೇಡ. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರವರು ಸಂಪತ್ ಕುಮಾರ್ ಡಿಎಂ ಅವರು ಯಾರಿಗೂ ಕೂಡ ಒಂದು ತೀರ್ಪನ್ನ ಅಫಿಷಿಯಲ್ ಟೈಮ್ ಔಟ್ ತೆಗೆದುಕೊಂಡು ತೀರ್ಪನ್ನ ನೀಡ್ತಾರೆ. ದಯವಿಟ್ಟು ಯಾರು ಕೂಡ ಕನ್ಫ್ಯೂಸ್ ಆಗೋದು ಬೇಡ. ತೀರ್ಪುಗಾರರು ನಿಧಾನಕ್ಕೆ ತೀರ್ಪು ಕೊಡಿ, ತೊಂದರೆ ಇಲ್ಲ.
ಸ್ಟಾರ್ಟ್ ಮಾಡಿ ಮ್ಯಾಚ್ ಇರ್ಲಿ ಬ್ರದರ್. ತೀರ್ಮಾನಕ್ಕೆ ಭದ್ರಾಗಿರ್ಬೇಕು. ಹಿಂದೆ ಹೋಗಪ್ಪ ಬ್ರದರ್, ಹಿಂದೆ ಹೋಗಿಮ್ಮ ಬ್ರದರ್, ಹಿಂದೆ ಹೋಗಿ. ದಯವಿಟ್ಟು ಕ್ರೀಡಾಪಟುಗಳು ಸಮಾಧಾನವಾಗಿ ತೀರ್ಪನ್ನು ನೀವು ಸ್ವೀಕರಿಸಬೇಕಾಗಿರುತ್ತೆ. ಸ್ಕೋರ್ 11-10 ಕೊಪ್ಪೂರು ಗೋಪಾಲಪ್ಪ ಬಾಯ್ಸ್ ತಂಡದ ಪರವಾಗಿ. 11-10 ಪಂದ್ಯ, ಕೇವಲ 1 ಅಂಕದ ಅಂತರ. ರೋಚಕ ಪಂದ್ಯ ಕೂಡ ಇದಾಗಿದೆ. 2 ತಂಡಗಳು ಕೂಡ ಬಲಿಷ್ಠ ತಂಡಗಳಾಗಿ ಪಂದ್ಯವನ್ನು ಆಡ್ತಾ ಇರುವಂಥದ್ದು. ಇದೀಗ ಮತ್ತೊಮ್ಮೆ ರೈಡಿಂಗ್ ನಲ್ಲಿ ಹೇಮಂತ್ ದಾಳಿಯಲ್ಲಿ ಇಬ್ಬರಿರುವ ಸಂದರ್ಭ ಇದೀಗ. ಎಚ್ಚರಿಕೆ ಹೇಮಂತ್ ಮತ್ತೆ ದಾಳಿಯಲ್ಲಿ ಒಳ್ಳೆ ಒಂದು ತಂಡ ಅಂಕದ ಸೇರ್ಪಡೆದೊಂದಿಗೆ ಮತ್ತೊಂದು ಅಂಕದ 12-11 13-11 ಪಂದ್ಯ. 13-11 ಪಂದ್ಯ ಮುತ್ತಿನಟ್ಟಿ ತಂಡದ ಪರವಾಗಿ. ನಿಜವಾಗ್ಲೂ ಕೂಡ ಒಳ್ಳೆಯ ಒಂದು ಪಂದ್ಯನವನ್ನ ಇದೆ. ಕಬಡ್ಡಿಯ ರಸದೌತಣ ನಮಗೆ ಸಿಗ್ತಾ ಇದೆ. ದಾಳಿಯಲ್ಲಿ ಲೋಹಿತ್, ಸಾಕಷ್ಟು ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಿದ್ರು. ಆದರೆ ಡಿಫೆನ್ಸ್ ಅಲ್ಲಿ ಒಳ್ಳೆ ಒಂದು ಭದ್ರತೆಯನ್ನು ಹಾಕೊಂಡಿರುವಂಥದ್ದು. ಒಳ್ಳೆಯ ಒಂದು ಫ್ಯಾನ್ಸ್ ಕೂಡ 5 ನಿಮಿಷಗಳು ಈಗಾಗಲೇ ಅನೌನ್ಸ್ ಮಾಡಿದರೆ. ಕೊನೆ 5 ನಿಮಿಷ ಸ್ಕೋರ್ ಈ ರೀತಿ ಇದೆ. 14-11 3 ಪಾಯಿಂಟ್ ಲೀಡ್. ನೀರು ಕೊಡೋಣ ದಯವಿಟ್ಟು, ನೀರು ಕೊಡಲಿ, ನೀರು ಕೊಡಿ ದಯವಿಟ್ಟು. ಬಹಳ ರೋಚಕವಾದ ಪಂದ್ಯ ಇದಾಗ್ತಾ ಇದೆ. ದಯವಿಟ್ಟು ನೀರನ್ನ ಕೊಡಿ 2 ತಂಡಗಳಿಗೆ. ನಮ್ಮ ಪ್ರೇಕ್ಷಕರು ಕೂಡ ಚಳಿ ಇದ್ರು ಕೂಡ ನೆಚ್ಕೊತಿದ್ದಾರೆ. ಇದು ಬೇಕಾಗಿರೋದು ಕಬಡ್ಡಿ ಆಟಕ್ಕೆ. 14-11 14-11 ಮುತ್ತಿನಟ್ಟಿ ತಂಡದ ಪರವಾಗಿ. 14-11 ಪಂದ್ಯ. ರೋಚಕ ಪಂದ್ಯವನ್ನ ಕೂಡ ಹಾಡ್ತಾ ಇರುವಂಥದ್ದು. ರೋಚಕ ತಿರುವು ಕೂಡ ಸಿಗ್ತಾ ಇದೆ. 2 ತಂಡಗಳು ಕೂಡ ಅದ್ಭುತವಾಗಿ ಪಂದ್ಯವನ್ನ ಹಾಡ್ತಾ ನೋಡುಗರಿಗೆ ಖುಷಿಯನ್ನ ಕೂಡ ಕೊಡ್ತಾ ಇರುವಂತ ಪಂದ್ಯ ಈ ಒಂದು ಪಂದ್ಯ. ಬಸವರಾಜ್ ಕೂಡ ಈ ಪಂದ್ಯ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು 3 ತಿಂಗಳಿಂದ. ಇದೀಗ ಮತ್ತೊಮ್ಮೆ 5 ಡಿಫೆನ್ಸ್ಗಳ ಬೋನಸ್ ಹಾಫ್ ಆಗಿರುತ್ತೆ. ಹಲೋ ಹಿಂದೆ ಪ್ಲಾಸ್ಟಿಕ್ ಹಿಂದೆ ಬಂದ ಬೇರೆಯವ್ರು ಮಾತಾಡೋದು. ಹಿಂದೆ ಹೋಗಿ ವೆಂಕಟೇಶ್ ಹಿಂದೆ ಹೋಗಪ್ಪ. ವೆಂಕಟೇಶ್ ಹಿಂದೆ ಹೋಗಮ್ಮ. ನೀವು ಆರ್ಗ್ಯೂ ಮಾಡಿದ್ರೆ ಟೆಕ್ನಿಕಲ್ ಪಾಯಿಂಟ್ ಕೊಡ್ತೀವಿ. ಮಾತಾಡಬಾರ್ದು, ಹಿಂದೆ ಹೋಗ್ಬೇಕು. ಸ್ಕೋರ್ 14-14 ಸಮಬಲ ಹೋರಾಟ. 14-14 ಸಮ. ಲಾಸ್ಟ್ 4 ಮಿನಿಟ್ಸ್ ಗೋ. ಕೊನೆ 4 ನಿಮಿಷ ಬಾಕಿ. 14-14 ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ ಸೂಪರ್ ರೈಡ್ ಅನ್ನು ಮಾಡಿದಂತಹ
ಇದು ಕೂಡ ರಾಜಾರವಲ್ಲಿ. ಅದ್ಭುತವಾದ ಪಂದ್ಯ ಇದಾಗಿದೆ. ಎಂತ ಒಂದು ರೋಚಕ ತಿರುವು ಕೂಡ ಸಿಗ್ತಾರಂಥದ್ದು. ಅದ್ಭುತವಾದ ಕಳೆದ ಬಾರಿ ಕೂಡ 3 ಅಂಕಗಳನ್ನು ತಮ್ಮದಾಗಿಸಿಕೊಂಡಂತಹ ಆಟಗಾರ. ಈ ಬಾರಿ ನೋಡೋಣ ಎದುರಾಳಿ ತಂಡಕ್ಕೆ ಸರೆಂಡರ್ ಆಗ್ತಾರ ಅಥವಾ ವಾಪಸ್ ಆಗಿರುವಂತದ್ದು. ಹೆಂಪಿ ರೈಡ್ನೊಂದಿಗೆ ಯಾವುದೇ ಅಂಕವಿಲ್ಲ. ಇದರೊಂದಿಗೆ ಸ್ಕೋರ್ 16-14. 16-14ರಲ್ಲಿ ಪಂದ್ಯ 7 ಅಂಕದ ಅಂತರ. ಮುದ್ದನಟ್ಟಿ ತಂಡದ ಪರವಾಗಿ 14-16. ಕೊನೆ 3 ನಿಮಿಷ. ಕೊನೆಯ 3 ನಿಮಿಷ ಬಾಕಿ. 2 ಅಂಕಗಳ ಮುನ್ನಡೆಯಲ್ಲಿ ಮುದ್ದನಟ್ಟಿ ತಂಡ. 16-14. ಕಬಡ್ಡಿ ಯಾವ ಕ್ಷಣದಲ್ಲಿ ಹೇಗೆ ಬೇಕಾದ್ರೂ ತಿರುವನ್ನ ಕಾಣಬಹುದು. ನೋಡುವ ಕೇವಲ 2 ಮುದ್ದನಟ್ಟಿ ತಂಡನ ಇಲ್ಲ ಕುಪ್ರು ಗೋಪಾಲಪ್ಪ ಬಾಯ್ಸ್ ತಂಡನ ಕಾದು ನೋಡ್ಬೇಕಾಗಿದೆ. ಕೇವಲ 2 ಅಂಕ ಅಂತರ ಮಾತ್ರ ಇದೆ. ಮತ್ತೆ ಹೇಮಂತ್ ದಾಳಿಯಲ್ಲಿ ತಂಡದ ಪ್ರಮುಖ ಆಟಗಾರ. ಈಗ ತಮ್ಮ ದಾಳಿ 4 ಡಿಫೆನ್ಸ್ ಮಧ್ಯೆ ನೋಡೋಣ. ಆಟಗಾರರಲ್ಲಿ ವಾದ ವಿವಾದ ಬೇಡ. ಕೊನೆ 2 ನಿಮಿಷ ಮಾತ್ರ ಬಾಕಿ. ಲಾಸ್ಟ್ ಮಿನಿಟ್. 2 ಅಂಕದ ಅಂತರ. 2 ಅಂಕದ ಮುನ್ನಡೆಯಲ್ಲಿ ನಿಜಕ್ಕೂ ಕೂಡ ಫೈನಲ್ ಪಂದ್ಯ ಬಹಳಷ್ಟು ರೋಚಕವಾಗಿ ಈ ಒಂದು ಪಂದ್ಯ ಹೈ ವೋಲ್ಟೇಜ್ ಪಂದ್ಯವಾಗಿ ಸಾಗ್ತಾ ಇರುವಂತದ್ದು. ದಯವಿಟ್ಟು ಪ್ರೇಕ್ಷಕರು ಚಪ್ಪಾಳೆ ಹೊಡಿಬೇಕು. ನಿಮಗೆ ಇಷ್ಟೊಂದು ಚೆನ್ನಾಗಿ ಅವರು ಆಟವನ್ನು ಆಡಿ ನಿಮ್ಮನ್ನ ಯಾವ ಟೀಮ್ ಗೆಲ್ತದೆ ಪ್ರೇಕ್ಷಕರೇ? ಯಾವ ಟೀಮ್ ಗೆಲ್ಬೋದು? ಜೋರಾಗಿ ಹೇಳ್ಬೇಕು. ಜೋರಾಗಿ ಹೇಳಿ. ಮುದ್ದೇನಟ್ಟಿನ ಕುಪ್ಪೂರ. ನೋಡೋಣ ಫೈನಲ್. ಇನ್ನೂ 2 ನಿಮಿಷ ಇದೆ ಬಾಕಿ. ಕೇವಲ 2 ಅಂಕ ಮಾತ್ರ ಅಂತರ ಇರೋದು. ಹಾಗಾಗಿ ನಿಮ್ಮ ನಿರೀಕ್ಷೆ ಏನಾಗುತ್ತೆ ನೋಡೋಣ. ಇದೀಗ ಥರ್ಡ್ ರೈಡ್ ನ ಒತ್ತಡ. ಹೇಮಂತ್ ದಾಳಿಯಲ್ಲಿ 4 ಡಿಫೆನ್ಸ್ ಮಧ್ಯೆ ಬಹಳಷ್ಟು ಕಷ್ಟವಾಗಿರುತ್ತೆ ಅಂಕವನ್ನು ತರೋದು. ಡಿಫೆನ್ಸ್ ಅನ್ನ ಪೂರ್ತಿ ಕನ್ಫ್ಯೂಸ್ ಮಾಡಬೇಕಾಗುತ್ತೆ. ಅಂಕವನ್ನು ತರಬೇಕಾಗುತ್ತೆ. ಆ ಒಂದು ಕನ್ಫ್ಯೂಸ್ ಯಾವ ರೀತಿ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಒಂದು ಪಾಯಿಂಟ್. ನೋಡಿ ಮಾತಾಡಬಾರ್ದು ಆಟಗಾರರೇ. 16-15. ಥರ್ಡ್ ರೈಡ್ ಡೂ ಆರ್ ಡೈ. ಥರ್ಡ್ ರೈಡ್ ನ ಒತ್ತಡ. 16-15. 1 ಅಂಕದ ಅಂತರ. ಕೊನೆ ನಿಮಿಷ. ಲಾಸ್ಟ್ ಮಿನಿಟ್. ಥರ್ಡ್ ರೈಡ್ ನ ಒತ್ತಡದಲ್ಲಿ ಆಟಗಾರ ಖಾಲಿ ಕೈಲಿ ವಾಪಸ್ ಆಗಾಗಿಲ್ಲ. 16 ಸಮಬಲ ಹೋರಾಟ. 16 ಬಹುಶಃ ಇದು ಟೈ ಆಗುವ ಎಲ್ಲ ಸಾಧ್ಯತೆ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಬ್ಬರ ಆಟಗಾರರ ನಡುವೆ ಟೈ ಆಗುವ ಎಲ್ಲ ಸಾಧ್ಯತೆ ಕೂಡ ಇಲ್ಲಿ ನಾವು ನೋಡ್ತಾ ಇರುವಂತದ್ದು. ನೋಡೋಣ ಟೈ ಆಗುತ್ತಾ ಅಥವಾ 17-16. 1 ಅಂಕದ ಮುನ್ನಡೆಯಲ್ಲಿ ಕುಪ್ಪೂರಪ್ಪ ಬಾಯ್ಸ್. ರೋಚಕ ಪಂದ್ಯ. ಮಿಸ್ಟೇಕ್ ಯಾರ ಕಡೆಯಿಂದ ಬರುತ್ತಾ ಅಥವಾ ಬಹುಶಃ ಪಂದ್ಯ ಸಮಬಲ ಹೋರಾಟ. ಇದಕ್ಕೂ ಕೂಡ ಫೈನಲ್ ಪಂದ್ಯ ಬಹಳಷ್ಟು ರೋಚಕವಾಗಿ ಮೂಡಿ ಬರ್ತಾ ಇರುವಂತದ್ದು. ಇದೀಗ ನೋಡ್ಬೇಕಾಗುತ್ತೆ
ಬೆಸ್ಟ್ ಆಫ್ 5 ರೈಡರ್ ಆಗಿರುತ್ತೆ. 5 ರೈಡ್ಗಳು ಕೂಡ ಇರುತ್ತೆ. ಹಾಗಾಗಿ ಈ ದಾಳಿಯಲ್ಲಿ ಈ ಒಂದು ಟೈ ಪಂದ್ಯದಲ್ಲಿ ಅಲ್ಲಿ 5 ದಾಳಿಗಳನ್ನ ಇಲ್ಲಿ ತಾವು ನೋಡಬಹುದು. ಈಗ ಎರಡು ತಂಡಗಳು ಟೈ ಆದ ಮೇಲೆ ನಮ್ಮ ಏಕೆ ರೂಲ್ಸ್ ಈ ರೀತಿ ಇರುತ್ತೆ. ಟೈ ಆದಾಗ 7 ಜನ ಆಟಗಾರರು ಬಾಕ್ ಲೈನ್ ಮೇಲೆ ಆಡಬೇಕಾಗಿರುತ್ತೆ. ಬಾಕ್ ಲೈನ್ ಬೋನಸ್ ಲೈನ್ ಆಗಿ ಪರಿವರ್ತನೆ ಆಗಿರುತ್ತೆ. ದಯವಿಟ್ಟು ಹಿಂದೆ ಬಂದ್ರಲ್ಲ ಅಣ್ಣ, ಹಿಂದೆ ಬನ್ನಿ. ನೀವೆಲ್ಲ ಹಿಂಗೆ ಹೋದ್ರೆ ಹೆಂಗಣ್ಣ? ನೀವೇ ಕಬಡ್ಡಿ ಮಾಡಿ ನೀವೇ ಮುಂದೆ ಹೋಗ್ಬಿಟ್ರೆ ಹೆಂಗಣ್ಣ? ಬಂದ್ರಣ ಹಿಂದೆ ನಡವು ಬಂದಣ ಆಂಜಣ ಆಂಜಣ. ಹಾಗೆ ಮತ್ತೊಂದು ಬಹುಮಾನವನ್ನು ಕೂಡ ನಮ್ಮ ತುರುಣಿಸಿ ಗೋಪಾಲಣ್ಣನವರ ಕಡೆಯಿಂದ ಮುದ್ದೆನಟ್ಟಿ ಗೆದ್ರೆ 1,000 ರು ನಗದು ಬಹುಮಾನವನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ನಮ್ಮ ತುರುಣಿಸಿಯ ಗೋಪಾಲಣ್ಣನವರು, ಕೋಳಿ ಫಾರಂ ಗೋಪಾಲಣ್ಣನವರು 1,000 ರು ನಗದು ಬಹುಮಾನವನ್ನ ಈಗಾಗಲೇ ಮುದ್ದೆನಟ್ಟಿ ಗೆದ್ರೆ ಅವರಿಗೆ 1,000ವನ್ನ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಧನ್ಯವಾದಗಳು ಗೋಪಾಲಣ್ಣನವರಿಗೆ. ಕುಪ್ಪೂರು ಗೆದ್ರೆ ನಟುರಳ್ಳಿ ನಾರಾಯಣ ಸಮಾನ್ ಕಡೆಯಿಂದ 1,000 ರು ನಗದು ಬಹುಮಾನ ಈಗಾಗಲೇ ಘೋಷಣೆ ಆಗಿದೆ. ನಟುರಳ್ಳಿ ನಾರಾಯಣ ಸಮಾನ್ ಅವರ ಕಡೆಯಿಂದ ಕುಪ್ಪೂರು ಗೆದ್ರೆ 1,000 ರು ನಗದು ಬಹುಮಾನ. ಇನ್ನೂ ಎಷ್ಟೆಷ್ಟು ಬರ್ತೈತೆ ನೋಡೋಣ. ಈಗಾಗಲೇ ಗೆದ್ದಂತ ತಂಡಕ್ಕೆ 4 ಜನ ಸೇರಿ ನಮ್ಮ ವೆಂಕಟರಾಮಣ್ಣನವರು, ನಾಗರಾಜ್ರವರು, ಕೃಷ್ಣಪ್ಪರವರು, ಚಲಪತಿರವರು ಇವರೆಲ್ಲರೂ ಸೇರಿ 5,000 ನಗದು ಬಹುಮಾನವನ್ನು ಈಗಾಗಲೇ ಘೋಷಣೆ ಆಗಿದೆ ಗೆದ್ದಂತ ತಂಡಕ್ಕೆ. ಹಲೋ, ಅದೀಗ 5 ರೈಡ್ಗಳನ್ನ ಡಿಸೈಡ್ ಆಗುತ್ತೆ 2 ತಂಡಗಳು ಕೂಡ. ಪ್ರೇಕ್ಷಕರೇ ರೆಡಿ? ರೆಡಿನಾ? ಓಕೆ. ಪ್ರಥಮ ದಾಳಿಯಲ್ಲಿ ಕುಪ್ಪೂರು ತಂಡದ ಪರವಾಗಿ ಜೆರ್ಸಿ ನಂಬರ್ 9 ಆಟಗಾರ ನಿಜಕ್ಕೂ ಕೂಡ ಇಂಥ ಒಂದು ಟ್ಯಾಕಲ್ ಕೂಡ ಬಂದಿರೋದು. ರೈಡಲ್ ಯಾವುದೇ ರೀತಿ ಸ್ಟ್ರಗಲ್ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟು ಬಿಗಿಯಾಗಿ ಹಿಡಿತದಲ್ಲಿ ಯಶಸ್ಸು ಕೂಡ ಹಾಕ್ತಾ ಇರುವಂಥದ್ದು. ಇದರೊಂದಿಗೆ ಮತ್ತೆ ಪ್ರಮುಖ ಆಟಗಾರ, ಈ ಆಟಗಾರರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ? ಎಷ್ಟು ಜನ ಇದ್ದೀರಾ? ರೈಡಿಂಗ್ ಪ್ರದರ್ಶನ ಕೂಡ ಅದ್ಭುತವಾದ ಪ್ರದರ್ಶನವನ್ನು ಮಾಡ್ತಿರುವಂಥದ್ದು.
ಅದಕ್ಕೆ ಮಾತ್ರ ಎರಡನೇ ದಾಳಿಯಲ್ಲಿ ಕುಪ್ಪೂರು ಪರವಾಗಿ ಒಂದಕ್ಕದ ಸೇರ್ಪಡೆ ಕುಪ್ಪೂರು ತಂಡಕ್ಕೆ. ಸ್ಕೋರ್ ಹೇಳಿ. ಎರಡು ಒಂದರಲ್ಲಿ ಪಂದ್ಯ. ಮುತ್ತನಟ್ಟಿ ತಂಡದ ಪರವಾಗಿ 2-1. ಆಟಗಾರ ಪ್ರಾಮಾಣಿಕತೆಯಿಂದ ಔಟ್ ಅಂತ ಒಪ್ಕೊಳ್ತಾ ಇರೋಂಥದ್ದು. ನಿಜಕ್ಕೂ ಕೂಡ ಪ್ರಾಮಾಣಿಕತೆ ಕಬಡ್ಡಿಯಲ್ಲಿ ಬಹಳಷ್ಟು ಮುಖ್ಯವಾಗಿರುತ್ತೆ. ಹಾಗಾಗಿ ಒಂದು ಪ್ರಾಮಾಣಿಕತೆಯಿಂದ ಆಟವನ್ನು ಆಡಿ 2 ಸಮ. ಇದು ಮೂರನೇ ದಾಳಿಯಲ್ಲಿ ಕುಪ್ಪೂರು ತಂಡದ ಪರವಾಗಿ 2 ಸಮ. ಹೇಮಂತ್ ದಾಳಿಯಲ್ಲಿ ಮೂರನೇ ದಾಳಿ ಹೇಮಂತ್. ಬಲಿಷ್ಠ ಆಟಗಾರನ ಪ್ರಮುಖ ಆಟಗಾರನ ಬಂಧಿಸಿದ ಯಶಸ್ವಿ ಹಾಕ್ತಾರಂಥದ್ದು. ಕಾರ್ನರ್ನ ಭಾಗದಲ್ಲಿ ಅದ್ಭುತವಾದ ಟ್ಯಾಕಲ್ ಕೂಡ ಬಂದಿರುವಂಥದ್ದು. ಮೂರು 2 ಸ್ಕೋರ್ ಮುತ್ತನಟ್ಟಿ ತಂಡದ ಪರವಾಗಿ. ಮೂರನೇ ದಾಳಿಯಲ್ಲಿ ಅದಕ್ಕೆ ಮತ್ತೊಂದು ಹಂತದ ಸೇರ್ಪಡೆ ಮುತ್ತನಟ್ಟಿ ತಂಡದ ಪರವಾಗಿ. ನಾಲ್ಕು 2 ಸ್ಕೋರ್ ಮುತ್ತನಟ್ಟಿ ತಂಡದ ಪರವಾಗಿ. ಲೋಹಿತ್ ದಾಳಿಯಲ್ಲಿ 4-2. ನಾಲ್ಕು 2ರಲ್ಲಿ ಪಂದ್ಯ. ಈಗ 4-3ರಲ್ಲಿ ಪಂದ್ಯ. ಮುತ್ತನಟ್ಟಿ ತಂಡದ ಪರವಾಗಿ 4ನೇ ರೈಡ್ ಅಲ್ವಾ? 4ನೇ ರೈಡ್ನಲ್ಲಿ ಅದ್ಭುತವಾದ ಹಿಡಿತ. ಕಾರ್ನರ್ ವಿಭಾಗದಲ್ಲಿ ಯಶಸ್ವಿ ಟ್ಯಾಕಲ್. ಅಲ್ಲ ಎಷ್ಟು 4 ಈಚಾ? 4 ಸಮ. ಕೊನೆಯ ಆಟಗಾರ 5th ರೈಡ್ 5ನೇ ದಾಳಿ ಕುಪ್ಪೂರು ತಂಡದ ಪರವಾಗಿ. 4-4 ಸಮ. ಬಹುಶಃ ಗೋಲ್ಡನ್ ರೈಡ್ ಕೂಡ ಹೋಗೋ ಸಾಧ್ಯತೆಯಲ್ಲಿ ಕಾಣ್ತಾ ಇದೆ. ಇಲ್ಲ ಅದೀಗ ಅಂಕ. ಇದು ನೋಡಿ ಪಂದ್ಯ ರೋಚಕ. ಕೊನೆ ದಾಳಿಗಾರ 5-4ರಲ್ಲಿ ಪಂದ್ಯ. ಗೋಪಾಲಪ್ಪ ತಂಡದ ಪರವಾಗಿ ಕೊನೆಯ ಆಟಗಾರ 5ನೇ ರೈಡ್ನಲ್ಲಿ ಮುತ್ತನಟ್ಟಿ ತಂಡದ ಆಟಗಾರ. ನೋಡೋಣ ಈ ಬಾರಿ ಏನಾಗುತ್ತೆ ಅಂತ. ಕೊನೆಯ ಆಟಗಾರ ದಾಳಿಯಲ್ಲಿ ನೋಡಿ ಮತ್ತೆ ಗೋಲ್ಡನ್ ರೈಡ್ಗೆ ಹೋಗಿದೆ ಪಂದ್ಯ.
ನೋಡೋಣ. ಎಲ್ಲ ಪ್ರೇಕ್ಷಕರನ್ನು ತುದಿಗಾಲಿನಲ್ಲಿ ನಿಲ್ಲಿಸಿರುವಂತ ಪಂದ್ಯ ಈ ಪಂದ್ಯ ಆಗಿದೆ. ಕೊನೆಯ ಆಟಗಾರ ಯಾರು ಗೆಲ್ದಾರೆ ಪ್ರೇಕ್ಷಕರೇ? ಎಲ್ಲ ಎದ್ದಿದ್ದ ಮೇಲೆ ಯಾರು ಮುದ್ದನಟ್ಟಿ ನೋಡೋಣ. ನಿಮ್ಮ ನೆಚ್ಚಿನ ಆಟಗಾರ ಈಗ ದಾಳಿಯಲ್ಲಿ ಎಲ್ಲ ಪ್ರೇಕ್ಷಕರ ಮನಗೆದ್ದ ಆಟಗಾರ. ದಯವಿಟ್ಟು ಯಾರು ಸ್ವಲ್ಪ ಎಲ್ಲ ಹೊರಗಡೆ ಇದೆ, ಎಲ್ಲ ಹೊರಗಡೆ ಹೋಗೋವರೆಗೂ ಮ್ಯಾಚ್ ಪ್ರಾರಂಭ ಆಗಲ್ಲ. ನಿಜಕ್ಕೂ ಕೂಡ ನಾವೆಲ್ಲೂ ಕೂಡ ಈ ರೀತಿ ಪಂದ್ಯ ನೋಡ್ಲೇ ಇಲ್ಲ. ಅಷ್ಟು ರೋಚಕ ಪಂದ್ಯವನ್ನಾಗಿ ಇಲ್ಲಿ ನೋಡ್ತಾ ಇದೀವಿ, ಕಣ್ತುಂಬಿಕೊಳ್ತಾ ಇದೀವಿ. ಜೊತೆಗೆ ಪ್ರೇಕ್ಷಕರು ಕೂಡ ಒಳ್ಳೆಯ ಒಂದು ರಸದೌತಣ, ಕಬಡ್ಡಿಯ ರಸದೌತಣ ಸಿಗ್ತಾ ಇದೆ. ಅದೇ ಬಂದ ಮೇಲೆ ದಾಳಿಯಲ್ಲಿ 5ನೇ ನಂಬರ್ ಆಟಗಾರ ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ.